ಇವತ್ತು ನಾವು ಬೀನ್ಸ್ ಬಸ್ಸಾರು ಮಾಡೋಣ. ಅದಕ್ಕೆ ನೋಡಿ ಈ ಥರ ಕೈಯಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಬಸ್ಸಾಂಬಾರೆಲ್ಲ ಉದ್ದುದ್ದ ಇರಲಿ ಅಂತ. ನೋಡಿ ಅದಕ್ಕೆ ನಾನು ಬೇಳೆ ತಗೊಂಡಿದ್ದೀನಿ, 1/4 ಕಪ್ಪಷ್ಟು. ಈ ಬೌಲಲ್ಲಿ 1/4 ಕಪ್ ತೊಗೊಂಡಿದ್ದೀನಿ. ಅವರೇ ಬೇಳೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವ ಬೇಳೆ ಆದರೂ ತಗೊಳ್ಳಿ, ಚೆನ್ನಾಗಿರೋದು. ಇದನ್ನು ಹಾಕ್ಬಿಟ್ಟು ನೋಡಿ ಬೀನ್ಸು ಅವರೇ ಬೇಳೆ ಹಾಕಿದ್ದೀನಿ, ಮತ್ತು 1 ಗ್ಲಾಸ್ ನೀರು ಹಾಕ್ತೀನಿ. ನಾನು 1.5 ಗ್ಲಾಸ್ ಹಾಕ್ತೀನಿ. ಬಸ್ಸಾಂಬಾರಲ್ವ, ನೀರು ಬೇಕು. ಇದರಲ್ಲೇ ನಾವು ಬಸ್ಸಾರು ಮಾಡೋದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ವಿಸಲ್ ಹಾಕ್ಸ್ತೀನಿ. ನೋಡಿ ಕುಕ್ಕರಲ್ಲಿ ಇಟ್ಬಿಟ್ಟು 1 ವಿಸಲ್ ಹಾಕ್ಸ್ಬಿಟ್ಟು ತಣ್ಣಗೆ ಮಾಡೋಣ, ಆಮೇಲೆ ಮುಂದಿನ ಪ್ರೊಸೀಜರ್. ಓಕೆ, ನೋಡಿ ವಿಸಲ್ ಹಾಕ್ಸಿದ್ದೀನಿ. ನೀವು 2 ವಿಸಲ್ ಹಾಕ್ಸ್ಕೊಂಡ್ರೂ ಅದನ್ನು ಬೇಗ ಎತ್ತಿಬಿಡಬೇಕು, ಇಲ್ಲಾಂತಂದರೆ ಇದು ಬೇಳೆ ಎಲ್ಲ ಜಾಸ್ತಿ ಬೆಂದೋಗುತ್ತೆ. ಮುಕ್ಕಲ್ ಭಾಗ ಬೆಂದಿರಬೇಕು. ನೋಡಿ ಈ ಥರ ಬೇಳೆ ಥರ ಕಾಣಿಸ್ಬೇಕು, ಮತ್ತು ಒಗ್ಗರಣೆ ಕೊಟ್ಟಾಗ ಮತ್ತೆ ಬೇಯುತ್ತೆ. ಈಗ ಇದನ್ನು ಸೋದಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ ಈಗ ಬಾಣಲಿ ಇಟ್ಟಿದ್ದೀನಿ, ಇದಕ್ಕೆ ಹಾಕ್ಕೊಂಡು ಸೋದಿಸ್ಕೊಡ್ರಿ. ಹೊಗೆ ನೋಡಿ, ಮುಕ್ಕಲ್ ಭಾಗ ಬೆಂದಿದೆ. ನೋಡಿ ಈ ಥರ ಬೇಯಿಸಿದ್ದೀನಿ. ಈಗ ನಾವು 1 ಸೌಟಷ್ಟು ಬೇಳೆ ತಗೊಳ್ಳೋಣ ಬಸ್ಸಾರಿಗೆ. ನೋಡಿ, ಮತ್ತು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಸ್ವಲ್ಪ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು 1 ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೆ, ಟೊಮೊಟೊ ಹಾಕ್ತಾಯಿದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿ, 1 ಈರುಳ್ಳಿನ ಹಾಕಿದ್ದೀನಿ. ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಹಾಕೋಣ. ನೋಡಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಧನಿಯಾ ಪೌಡ್ರ್ ಹಾಕೋಣ. ನಾನು 2.5 ಸ್ಪೂನ್ ಹಾಕಿದೆ. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಪೇಸ್ಟ್ ರೆಡಿ. ಮತ್ತು ನಾನು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಮೆಣಸು ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಪೌಡ್ರ್ ಇಲ್ಲ ಅಂತಂದರೆ ಜೀರಿಗೆ ಮತ್ತು ಮೆಣಸು ಇರುತ್ತಲ್ಲ, ಅದನ್ನು ಪೇಸ್ಟ್ ಹಾಕಿ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ನಾನು ಪುಡಿ ಹಾಕಿದ್ದೀನಿ. ನೋಡಿ ಅದೇ ಕುಕ್ಕರ್ ಇಟ್ಟಿದ್ದೀನಿ. ಆಯಿಲ್ 1-2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮತ್ತು ಸಾಸಿವೆ, ಹಾಗೆ 2 ಒಣ ಮೆಣಸಿನಕಾಯಿ, ಹಾಗೆ ಜೀರಿಗೆ, ಹಾಗೆ ಕರಿಬೇವು, ಹಾಗೆ 1 ಈರುಳ್ಳಿ ಕಟ್ ಮಾಡಿಟ್ಕೊಂಡು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಆನಿಯನ್ನು. ಈಗ ನಾನು ರುಬ್ಬಿಟ್ಕೊಂಡಿರೋದು ಮತ್ತು ಬಗ್ಸಿರೋ ನೀರನ್ನು ಎರಡನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಹೆಂಗೆ ಬರುತ್ತೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬಸ್ಸಾಂಬಾರು ಟೇಸ್ಟ್ ಸಾಕತ್ತಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿರುತ್ತೋ. ಒಣಮೆಣಸಿನಕಾಯಿ ಕಾಣಿಸ್ತಾ ಐತೆ. ಕಾಣಿಸ್ತೈತೆ ನೋಡಿ. ಈಗ ಉಪ್ಪು ಹಾಕ್ಕೊಳ್ಳೋಣ. ಸಾಂಬಾರು ಘಮ ಅಂತೈತೆ. ಎಷ್ಟು ಸುವಾಸನೆ ಅಂತ ಹೇಳೋರು ನೀವು ನೋಡಿದರೆ, ಅಷ್ಟು ಸ್ಮೆಲ್ ಬರ್ತೈತೆ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ. 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿ ಬಸ್ಸಾಂಬಾರು ರೆಡಿ ಆಗಿಬಿಟ್ಟೆ. ಜಾಸ್ತಿ ನೀರು ಹಾಕ್ಬೇಡಿ, ಮೀಡಿಯಮ್ ಆಗಿ ಇಟ್ಕೊಳ್ಳಿ. ತಿಕ್ಕಾಗಿರ್ಬಾರ್ದು, ನೀರು ಥರ ಹೋಗ್ಬೇಕು. ಇದು ಕುದಿಸೋರಷ್ಟರಲ್ಲಿ ಸರಿಯಾಗುತ್ತೆ. 10 ನಿಮಿಷ ಕುದಿಸೋಣ, ಆಮೇಲೆ ತೋರಿಸ್ತೀನಿ ಹಿಂಗೆ ಬಸ್ಸಾಂಬಾರಾಗಿದೆ ಅಂತ. ಹಾಗೆ ಅಷ್ಟು ಪಕ್ಕ ಈ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ, ಏನು ಪಲ್ಯ ಒಗ್ಗರಣೆ. ಓಕೆ, ನೋಡಿ ಆ ಕಡೆ ಬಸ್ಸಾಂಬಾರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈ ಕಡೆ ನಾವು ಒಗ್ಗರಣೆ ಹಾಕೋಣ ಪಲ್ಯಕ್ಕೆ. ಎಣ್ಣೆ 1 ಟೇಬಲ್ ಸ್ಪೂನ್ ಅಷ್ಟು, 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಸಾಸಿವೆ, ಹಾಗೆ ಕರಿಬೇವು, ಹಾಗೆ ನಾನು 1 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬೇಕಾದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ.
ನೋಡಿ ಈ ಥರ ಆಯಿತು. ಈಗ ನಾವು ಬಗ್ಸಿಟ್ಕೊಂಡಿದ್ದೀವಲ್ಲ ಪಲ್ಯನ ಅದನ್ನು ಹಾಕ್ತಾಯಿದ್ದೀನಿ. ನೀವು ಬೇಳೆ ಈಗ ಬೀನ್ಸೆಲ್ಲ ಪಲ್ಯನ ವಿಸಿಲ್ ಹಾಕ್ಬೇಕಂದ್ರೆ 2 ವಿಸಿಲು ಹಾಕ್ಸ್ಬೋದು. ಸಡನ್ನಾಗಿ ಸ್ವಲ್ಪ ಬಿಟ್ಟು ಎತ್ಬಿಡ್ಬೇಕು, ಇಲ್ಲಾಂದರೆ ನೀರು ಥರ ಫುಲ್ಲು ನುಣ್ಣಗಾಗ್ಬಿಡುತ್ತೆ. ಯಾಕಂದರೆ 1-2 ಸತಿ ನೋಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕೆ ನಾನು 1 ವಿಸಿಲ್ ಇಟ್ಕೊಂಡು, ಸೊ ಒಂದೊಂದು ಬೇಳೆ ಬೇಗ ಬೆಂದೋಗುತ್ತೆ, ಒಂದೊಂದು ಸತಿ ಬೇಳೆ ಬೇಯಲ್ಲ. ಸೊ ನಾನು ಅದಕ್ಕೆ 1 ವಿಸಿಲ್ ಹಾಕ್ಸ್ಕೊತೀನಿ. ಆಮೇಲೆ ಬೆಂದಿಲ್ಲ ಅಂದರೆ ಒಂದು ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಪಲ್ಯ ಮಾಡ್ಕೊತೀನಿ. ಇಲ್ಲಾಂದರೆ ಒಂಥರ ಫುಲ್ಲು ಮುದ್ದೆ ಥರ ಆಗಿಬಿಡುತ್ತೆ. ನೋಡಿ ಈ ಥರ ಪಲ್ಯ ಸ್ವಲ್ಪ ಟೇಸ್ಟ್ ಬರಬೇಕಂತಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸ್ವಲ್ಪ ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಆಲ್ರೆಡಿ ಬೇಳೆ ಬೇಯುವಾಗ ಉಪ್ಪು ಹಾಕಿದ್ದೆ. ನೀವು ಇವಾಗ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಸರಿ ಕಡಿಮೆ ಇದೆ ಅಂದರೆ ಆ್ಯಡ್ ಮಾಡ್ಕೋಬೋದು. ನಂದು ಕರೆಕ್ಟಾಗಿದೆ. ಸೊ ಪಲ್ಯನೂ ರೆಡಿ. ಹಾಗೆ ಬಸ್ಸಾಂಬಾರು ತೋರಿಸ್ತೀನಿ. ಬಸ್ಸಾಂಬಾರು ರೆಡಿ. ನೀವು ಇದಕ್ಕಷ್ಟೇ ಉಪ್ಪು ನೋಡಿ, ಉಪ್ಪು ಖಾರ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸಿ ಆಮೇಲೆ ಸಾಂಬಾರು ರೆಡಿ ಇದೆ ಅಂತ ಅರ್ಥ ಆಯಿತು. ನೋಡಿ ಬಸ್ಸಾಂಬಾರು ಬೀನ್ಸ್ ಪಲ್ಯ ರೆಡಿ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಮತ್ತು ವಿಡಿಯೋಸ್ ಕಳಿಸ್ತಾ ಇರ್ತೀನಿ, ನನಗೆ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ, ಒಂದು ಲೈಕ್ ಕೊಡ್ತಾಯಿರಿ. ಥ್ಯಾಂಕ್ ಯು.